ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಈಗ ಒಂದು ವೀಕಿಂದ ಅಬ್ಸರ್ವ್ ಮಾಡಿದ್ರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ಕಡಿಮೆ ಆಗ್ತಾ ಇದ್ದಾರೆ. ಸೊ ಈಗಾಗಲೇ ಇದ್ದಿದ್ದ ಸಬ್ಸ್ಕ್ರೈಬರ್ಸ್ ಕಡಿಮೆ ಆಗ್ತಾ ಇದ್ದಾರೆ. ಓಕೆನಾ? ಸೊ ಇದೆಲ್ಲ ಯಾಕೆ ಆಗ್ತಾ ಇದೆ? ಸೊ ಏನಾದರೂ ಪ್ರಾಬ್ಲಮ್ ಇದೆನಾ ಯೂಟ್ಯೂಬಲ್ಲಿ? ಸೊ ಅಥವಾ ನಮ್ಮ ಚಾನಲಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆನಾ ಅಂತ ಹೇಳಿ ನಿಮಗೆ ಡೌಟ್ಸ್ ಬಂದಿರ್ಬೋದು. ಸೊ ಈ ಥರ ಎಕ್ಸ್ಪೀರಿಯನ್ಸ್ ನನಗೂ ಕೂಡ ಆಗಿದೆ. ಕಳೆದ 4-5 ಡೇಸಿಂದ ನನಗೂ ಕೂಡ ಸಬ್ಸ್ಕ್ರೈಬರ್ಸ್ ಕಡಿಮೆ ಆಗ್ತಾ ಇದ್ದಾರೆ. ಸೊ ಯಾಕಂತ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ಯೂಟ್ಯೂಬಲ್ಲಿ ಕೆಲವೊಂದಿಷ್ಟು ಅಪ್ಡೇಟ್ಸ್ನ ತರ್ತಾ ಇದ್ದಾರೆ. ಸೊ ಇದರಿಂದ ಯಾವ ಫೇಕ್ ಚಾನಲ್ಸ್ ಏನಿರ್ತಾವಲ್ವ, ಫೇಕ್ ಚಾನಲ್ಸ್ ಆಗಿರ್ಬೋದು, ಯಾರಾದರೂ ಡಿಸೆಪ್ಟಿವ್ ಆಗಿ ಸಬ್ಸ್ಕ್ರೈಬರ್ಸ್ನ ತಗೊಂಡಿರ್ತಾರೆ. ಸೊ ಡಿಸೆಪ್ಟಿವ್ ಆಕ್ಟಿವಿಟೀಸ್ ನಡೆಸ್ತಾ ಇರ್ತಾರಲ್ವ ಯೂಟ್ಯೂಬಲ್ಲಿ. ಸೊ ಅಂಥ ಒಂದು ಚಾನಲ್ಸ್ ಎಲ್ಲ ಡಿಲೀಟ್ ಆಗ್ತಾ ಇದ್ದಾವೆ. ಡಿಸೆಪ್ಟಿವ್ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಬೇರೆ ಕಡೆಯಿಂದ ಸಬ್ಸ್ಕ್ರೈಬರ್ಸ್ನ ಪರ್ಚೇಸ್ ಮಾಡೋದಾಗಿರ್ಬೋದು, ವ್ಯೂಸ್ನ ಪರ್ಚೇಸ್ ಮಾಡೋದಾಗಿರ್ಬೋದು, ಹಾಗೆ 4000 ವಾಚ್ ಅವರ್ಸ್ನ ಪರ್ಚೇಸ್ ಮಾಡೋದಾಗಿರ್ಬೋದು. ಈ ತರ ಯಾವೆಲ್ಲ ಚಾನಲ್ಸ್ ಮಾಡಿರುತ್ತೆ, ಈ ತರ ಮಾಡ್ಬಿಟ್ಟು ಮಾನಿಟೈಸೇಷನ್ ಮಾಡ್ಕೊಂಡಿರುತ್ತಲ್ವಾ, ಅಂತಹ ಚಾನಲ್ಸ್ ಎಲ್ಲ ಡಿಲೀಟ್ ಆಗ್ತಾ ಇದಾವೆ. ಸೊ ಅಂತಹ ಚಾನಲ್ಸ್ ಇರೋರು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ, ಆ ಚಾನಲ್ಸ್ ಡಿಲೀಟ್ ಆಗಿದ್ರೆ, ಆ ಸಬ್ಸ್ಕ್ರೈಬ್ ಅವ್ರೇನಾದ್ರೂ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ, ಚಾನಲ್ ಬಂದ್ಬಿಟ್ಟು ಡಿಲೀಟ್ ಆದ್ರೆ ಯೂಟ್ಯೂಬ್ ಇಂದ, ಅವ್ರೇನಾದ್ರೂ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಆ ಸಬ್ಸ್ಕ್ರೈಬ್ ಬಂದ್ಬಿಟ್ಟು ಲೆಸ್ ಆಗುತ್ತೆ. ಓಕೆನಾ? ಸೊ ಇಂಥ ಚಾನಲ್ಸ್ ಕಾಪಿರೈಟ್ ಸ್ಟ್ರೈಕ್ ಬಂದ್ಬಿಟ್ಟು ಡಿಲೀಟ್ ಆಗ್ತಾ ಇದಾವೆ, ಟರ್ಮಿನೇಟ್ ಆಗ್ತಾ ಇದಾವೆ ಯೂಟ್ಯೂಬ್ ಅಲ್ಲಿ. ಸೊ ಅಂತಹ ಚಾನಲ್ ಅವ್ರು ಯಾರಾದ್ರೂ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಆ ಸಬ್ಸ್ಕ್ರೈಬ್ ಕೂಡ ಲೆಸ್ ಆಗುತ್ತೆ. ಓಕೆನಾ? ಸೊ ಚಾನಲ್ ಅವ್ರು ಯಾರಾದ್ರೂ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಆ ಸಬ್ಸ್ಕ್ರೈಬ್ ಕೂಡ ಲೆಸ್ ಆಗುತ್ತೆ. ಓಕೆನಾ? ಸೊ ಈ ತರ ಆಗ್ತಾ ಇದೆ. ಸೊ ಯಾರು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಕೆಲಸನ ನೀವು ಮಾಡ್ತಾ ಇರಿ. ಸೊ ಯೂಟ್ಯೂಬ್ ಅಲ್ಲಿ ವರ್ಕ್ ಮಾಡ್ತಾ ಇರಿ. ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗುತ್ತೆ, ವ್ಯೂಸ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ನಿಮ್ಮ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ. ಓಕೆನಾ? ಸೊ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.